ನಿಮ್ ಕಂಪ್ನಿ ಕೆಲಸ ಕೂಡ ತುಂಬಾ ಚೆನ್ನಾಗಿ ನಡೀತಿದೆ ಮಾವ. ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಎಲ್ಲಾರ ಕಂಪನಿ ಕೆಲಸಗಳು ಸರಾಗವಾಗಿ ನಡೆಯುತ್ತೆ. ಮಾವಾಳೆಂದು ಮಾತ್ ಜಾಸ್ತಿ ಆಯ್ತು. ನೀವ್ ಹೋಗಿ ನೀವ್ ಕಟ್ಕೊಂಡಿರೋ ಜೊತೆ ಮಾತಾಡಿ. ನಾನ್ ಕಟ್ಕೊಳ್ಬೇಕಾಗಿರೋ ಜೊತೆ ಒಂದ್ ಸ್ವಲ್ಪ ಮಾತಾಡೋದಿದೆ. ಯಾಕೆ ಆತರ ಬೀಳ್ತೀಯ? ಮದುವೆ ಆದ್ಮೇಲೆ ಜೀವನ ಪರ್ಯಂತ ಮಾತಾಡೋದು ಇದ್ದೇ ಇರುತ್ತೆ. ಇನ್ಫ್ಯಾಕ್ಟ್ ಮದುವೆ ಆದ್ಮೇಲೆ ಮಾತು ನಿಲ್ಸಿದ್ರೆ ಸಾಕು ಅಂತ ಅನಿಸ್ತಿರುತ್ತೆ. ಮದುವೆ ಆಗೋ ತನಕ ಯಾಕೆ ಕಾಯ್ತೀರ ಮಾವ? ಈಗಾಗ್ಲೇ ಸಾಕಾಗೋಗಿದೆ. 3 ವರ್ಷದಿಂದ ಜೀವನಕ್ಕೆ ಎಷ್ಟು ಬೇಕೋ ಎಲ್ಲ ಮಾತಾಡ್ಬಿಟ್ಟಿದ್ದಾಳೆ. ಪಾಪ ನೀನ್ ಜಾಗ ಖಾಲಿ ಮಾಡ್ತೀಯಾ? ನಾವು 3 ನಿಮಿಷದಲ್ಲಿ ರಿಪೇರಿ ಮಾಡ್ಬೇಕು. ಅದಕ್ಕೆ ಪ್ರಸಾದ ತಗೊಳ್ಳಿ. ಚಂದು, ಏನೋ ಆಗಿದೆ ಸಿದ್ದು ನಿನಗೆ? ನೀ ಪೂಜೆ ಮಾಡೋದ್ ನೋಡಿದ್ರೆ, ಮಂಗಳಾರತಿ ತಗೊಳೋದ್ ನೋಡಿದ್ರೆ, ಎಲ್ರಿಗೂ ಪ್ರಸಾದ ಹಂಚ್ಕೊಂಡು ಓಡಾಡ್ತಿರೋದ್ ನೋಡಿದ್ರೆ ನನ್ಗೆ ಯಾಕೋ ನಮ್ಮ ಕಂಪ್ನಿ ಕೆಲಸ ಬಿಟ್ಟು ಯಾವುದೋ ದೇವಸ್ಥಾನದಲ್ಲಿ ಪೂಜಾರಿ ಆಗ್ಬಿಡ್ತಿ ಅಂತ ಭಯ ಆಗ್ತಿದೆ ಸಿದ್ದು. ಯಾಕೋ ಡೌಟ್ ಬರ್ತಿದೆ ಮಗ ನಿನ್ ಮೇಲೆ. ಇಷ್ಟರಲ್ಲೇ ಅದೇನು ಅಂತ ಕಂಡುಹಿಡ್ತೀನಿ. ಸ್ವಲ್ಪ ದಿನ ಟೈಮ್ ಕೊಡು. ನೀನ್ ಸರಿ ಕಂಡಿಡಿಯುವಂತೆ. ನಾನು ಎಲ್ರಿಗೂ ಪ್ರಸಾದ ಕೊಟ್ಟು ಬರ್ತೀನಿ. ಓಕೆನಾ? ತಗೋ. ಶ್ರೀ ಸತ್ಯ ಗಣಪತಿ ಕಿ ಜೈ! ಗಣಪತಿ ಕಿ ಜೈ! ಗಣೇಶ ಬಂದ ಕರ್ಮತಿಂದ ದೊಡ್ಡಕೆರೆಯಿಂದ ಜೈ! ಜೈ! ನಿಮ್ಮ ಅಪ್ಪನ ಮನೆಯಲ್ಲಿ ನೀನು ಸುಖವಾಗಿರೋ, ನಾನು ಮಾತ್ರ ಅನಾಥನ್ ತರ ಬೀದಿ ಬೀದಿ ಅಲಿತಾ ಇರ್ತೀನಿ. ಅಲ್ಲ, ನಿಮ್ಮ ಅಣ್ಣನ ಮಗ ನಿನ್ನ ಎದುರುಗಡೆನೆ ನನಗೆ ಎಷ್ಟೆಲ್ಲ ಅವಮಾನ ಮಾಡ್ದ, ಎಷ್ಟೆಲ್ಲ ಮಾತಾಡ್ದ. ನಾನು ತಾಳಿ ಕಟ್ಟಿದ ಹೆಂಡ್ತಿ ನೀನು, ಅದನ್ನ ನೋಡ್ಕೊಂಡು ಸುಮ್ಮನೆ ಇದ್ದೆ ಅಲ್ವಾ? ಛೇ, ಎಂತ ಜೀವನ. ಇಷ್ಟಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನೀನೆ. ನಿನ್ನ ದುರಹಂಕಾರದಿಂದನೇ ಇಷ್ಟೆಲ್ಲ ಆಗತ್ತೆ. ಇದ್ ನಿನ್ಗೆ ಯಾವತ್ತು ಅರ್ಥ ಆಗುತ್ತೋ ಏನೋ. ಮನೆಯಲ್ಲಿ ನೀವೆಲ್ಲ ಸೇರ್ಕೊಂಡು ಗಣೇಶನ ಹಬ್ಬ ಆಚರಿಸ್ತಾ ಇದ್ದೀರಿ, ನಾನು ಮಾತ್ರ ಬೀದಿ ಬೀದಿ ಅಲಿತಾ ಇದ್ದೀನಿ. ನಾನು ಕೂಡ ಮನೆ ಅಳಿಯ, ಅದು ನಿನಗೆ ಗೊತ್ತು ತಾನೆ. ಆದ್ರೆ ಇನ್ನೂ ಸ್ವಲ್ಪ ಟೈಮ್ ಬೇಕು. ನಿನ್ ದುಡ್ಕಿನ ಕಾರಣಕ್ಕೆ ಆಗ್ಬಾರ್ದೆಲ್ಲ ಆಗ್ತಾ ಇದೆ. ನನ್ನ ಜೀವನದಲ್ಲಿ ಎಷ್ಟೆಲ್ಲ ಅವಾಂತರ ಆಗಿದೆ ಅಂತ ನಿನಗೆ ಗೊತ್ತಾ? ಸರಿ ಆಯ್ತು ಮೇಡಮ್, ನಾನೀಗ ನಿನ್ನ ಗಂಡ ಅಲ್ಲ, ನಿಮ್ಮ ಕಂಪ್ನಿಲಿ ಕೆಲಸ ಮಾಡ್ತಾ ಇರೋ ಒಬ್ಬ ಗುಲಾಮ. ನೀವು ಹೇಳಬೇಕು, ನಾನು ಕೇಳಬೇಕು ಅಲ್ವಾ? ನನ್ ಯಾಕೆ ಇಲ್ಲಿಗೆ ಬರಕ್ ಹೇಳ್ದೆ? ನಾವಿಬ್ರು ಒಟ್ಟಿಗಿರೋದೇನಾದ್ರು ಮನೆಯವ್ರು ನೋಡಿದ್ರೆ ತಮಾಷೆ ಮಾಡಿ ರೇಗಿಸ್ತಾರ ಅಷ್ಟೇ. ಅಪರೂಪಕ್ಕೆ ಸಿಕ್ಕಿದ್ದೀರಾ ಸರ್? ಮೊದ್ಲು ಕೂತ್ಕೊಳ್ಳಿ. ನೋಡ್ ಚಂದು, ನಾನ್ ಪ್ರೀತಿಸಿದ ಹುಡುಗನ್ನ, ನಾನ್ ಮದ್ವೆ ಆಗ್ತಿರೋ ಹುಡುಗನ್ನ ಎಲ್ ಬೇಕಾದ್ರೂ ಮೀಟ್ ಮಾಡ್ತೀನಿ, ಏನ್ ಬೇಕಾದ್ರೂ ಮಾತಾಡ್ತೀನಿ. ಅದನ್ನ ಕೇಳೋದಿಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ಲೇನೂ ಬೇಕಾಗಿಲ್ಲ. ಸರಿ ಸರಿ, ಈಗ ನನ್ನ ಕರ್ದಿದ್ ವಿಷಯ. ಚಂದು, ನಾವಿಬ್ರು ಎಂಗೇಜ್ಮೆಂಟ್ ಆಗೋಕ್ಕಿಂತ ಮುಂಚೆ ಎಷ್ಟು ಸಲ ಮೀಟ್ ಮಾಡ್ತಿದ್ವಿ, ಗಂಟುಗಟ್ಲೆ ಕುತ್ಕೊಂಡು ಮಾತಾಡ್ತಿದ್ವಿ, ಹುಚ್ಚರು ತರ ಕೈ ಹಿಡ್ಕೊಂಡು ಓಡಾಡ್ತಿದ್ವಿ. ಎಂಗೇಜ್ಮೆಂಟ್ ಮುಗ್ದಾದ್ಮೇಲೆ ಎಲ್ಲ ಹಾಳಾಗೋಯ್ತು. ನೀನಂತೂ ಮೀಟೇ ಮಾಡಲ್ಲ, ಮೀಟ್ ಮಾಡಿದಾಗ ಸರಿಯಾಗಿ ಮಾತಾಡಲ್ಲ, ಫೋನ್ ಅಂತೂ ಮಾಡೋದೇ ಇಲ್ಲ,
ನಾನು ಮಾಡಿದಾಗ ಬಿಸಿ ಇಲ್ಲ ಸ್ವಿಚ್ ಆಫ್. ನಿನ್ ಮೇಲೆ ಎಷ್ಟು ಕೋಪ ಬರ್ತಿದೆ ಅಂದ್ರೆ ನನಗೆ ನಿನ್ನನ್ನು ಸಾಯಿಸ್ಬಿಡೋಣ ಅನ್ನೋಷ್ಟು ಕೋಪ ಬರ್ತಿದೆ. ಅಷ್ಟೊಂದು ಕೋಪ ಯಾಕೆ ಮಾಡ್ಕೋತೀಯ ಶ್ರುತಿ? ನಿನಗೆ ಗೊತ್ತಲ್ವಾ, ನಾನು ಸಿದ್ದು ಸೇರ್ಕೊಂಡು ಹೊಸ ಕಂಪನಿ ಶುರು ಮಾಡ್ತಾ ಇದ್ದೀವಿ. ಹೊಸ ಕಂಪನಿ ಅಂದಮೇಲೆ ಓಡಾಟ ಕೆಲಸಗಳೆಲ್ಲ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ನಿನ್ನ ಜೊತೆ ಓಡಾಟ ಎಲ್ಲ ಕಮ್ಮಿ ಆಗಿದೆ ಅಷ್ಟೆ. ಅದು ಅಲ್ಲದೆ ನಿನಗೆ ಬೇರೆ ಪ್ರಾಜೆಕ್ಟ್ ವರ್ಕು ಎಕ್ಸಾಮ್ಸ್ ಅಂತ ನೀನು ಬ್ಯುಸಿ ಇರ್ತೀಯ. ಸುಮ್ಮನೆ ನಿನಗೆ ಯಾಕೆ ಡಿಸ್ಟರ್ಬ್ ಮಾಡೋಣ ಅಂತ ಫೋನ್ ಮಾಡಬೇಕು ಅನ್ಸಿದ್ರು ನಾನೇ ಮಾಡಕ್ಕೆ ಹೋಗಲ್ಲ. ಚಂದು, ನನಗಂತೂ ನಮ್ಮ ಮದ್ವೆ ಯಾವಾಗ ಆಗತ್ತೋ ಅಂತ ಅನ್ಸ್ಬಿಟ್ಟಿದೆ. ನನಗೆ ಯಾವಾಗ್ಲೂ ನಿನ್ ಜೊತೆನೆ ಇರ್ಬೇಕು ಅನ್ಸತ್ತೆ ಕಣೋ. ನನಗೂ ಹಂಗೆ ಅನ್ಸುತ್ತೆ ಶ್ರುತಿ. ಮದುವೆ ಆದ್ಮೇಲೆ ಇಬ್ರು ಒಟ್ಟಿಗೆ ಇರ್ತೀವಲ್ಲ. ಚಂದು, ನಾನ್ ಗಣೇಶನ ಹತ್ರ ನಿನಗೆ ಆರೋಗ್ಯ ಆಯಸ್ಸು ಎಲ್ಲ ಜಾಸ್ತಿ ಕೊಡ್ಲಿ, ನಿನ್ ಬಿಸ್ನೆಸ್ ಅಲ್ಲಿ ನಿಂಗೆ ಸಕ್ಸಸ್ ಸಿಗ್ಲಿ ಅಂತ ಕೇಳ್ಕೊಂಡೆ. ನೀನೇನ್ ಕೇಳ್ದೆ? ಹಲೋ, ನೀನ್ ದೇವ್ರ ಹತ್ರ ಏನ್ ಕೇಳ್ಕೊಂಡೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ ಬಿಸ್ನೆಸ್ ಇಂಪ್ರೂವ್ ಆಗ್ಲಿ, ನಿನಗೆ ಜಾಸ್ತಿ ಹಣ ಸಿಗ್ಲಿ ಅಂತ ತಾನೆ? ಇಲ್ಲ ಶ್ರುತಿ. ಸರಿ ಬಿಡು, ನೀನೇ ಹೇಳು, ದೇವ್ರ ಹತ್ರ ಏನ್ ಕೇಳ್ಕೊಂಡೆ? ನಾವು ದೇವ್ರ ಹತ್ರ ಏನೇ ಕೇಳ್ಕೊಂಡ್ರು ಅದನ್ನ ಇನ್ನೊಬ್ರ ಹತ್ರ ಹೇಳ್ಬಾರ್ದಂತೆ. ಆಗ ಹೇಳಿದ್ರೆ ನಾವು ಕೇಳ್ಕೊಂಡಿದ್ದು ನಮಗೆ ದಕ್ಕಲ್ವಂತೆ. ಅದಕ್ಕೆ ನಾನು ದೇವ್ರ ಹತ್ರ ಏನು ಕೇಳ್ಕೊಂಡೆ ಅಂತ ಹೇಳೋದಿಲ್ಲ. ಚಂದು, ನೀನೇ ನಾ ಮಾತಾಡ್ತಿರೋದನ್ನ ನನಗೆ ನಂಬೋದಕ್ಕೆ ಆಗ್ತಿಲ್ಲ. ಕೆಲವು ಸಲ ಏನೇನೋ ಮಾತಾಡ್ಬಿಡ್ತೀಯ ಕಣೋ, ಮಾತು ಮುಂದುವರ್ಸೋದಕ್ಕೆ ಆಗಲ್ಲ. ಗೌರಿ ಗಣೇಶ ಹಬ್ಬ ಬಿಡ್ರೆ ನನ್ನ ಇಬ್ಬರು ಮೊಮ್ಮಕ್ಕಳ ಕಣ್ ತುಂಬಾ ನೋಡೋದೇ ಒಂದು ಹಬ್ಬ. ಸುಲೋಚನಾ, ಅಪರೂಪಕ್ಕೆ ನೀನು ಕನ್ನಡ ಚೆನ್ನಾಗಿ ಮಾತಾಡ್ತೀಯ ಕಣೆ. ಸುಮ್ಮನಿರಿ ಅಮ್ಮ. ಅಪ್ಪ, ಚಂದು ಲವ್ ಸ್ಟೋರಿ ನೋಡೋಣ ಅಂತ ಬಂದ್ರೆ ನಿಮ್ಮಿಬ್ರದ್ದೇ ಲವ್ ಸ್ಟೋರಿ ಸ್ಟಾರ್ಟ್ ಮಾಡಿದ್ರ? ಅವ್ರಿಗೆ ಗೊತ್ತಿಲ್ದಿರೋ ಹಾಗೆ ನಾವು ಹೋಗೋಣವಾ? ಮದ್ವೆಗೂ ಮೊದ್ಲೇ ನೀವಿಬ್ರು ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ದೀರಾ? ಶ್ವೇತಾ, ನಿನಗ್ ಮದ್ವೆ ಆಗಿದೆ ತಾನೇ? ನಿನಗ್ ಗೊತ್ತಿಲ್ವಾ ಏನ್ ಮಾಡ್ತಿರ್ತಾರೆ ಅಂತ? ಪಾಪ, ಅವ್ರ ಪಾಡಿಗೆ ಅವರಿಬ್ರು ಮಾತಾಡ್ತಾ ಕೂತಿದ್ದಾರೆ. ತಾತ, ಇಷ್ಟೆಲ್ಲ ನಿಂಗೆ ಗೊತ್ತಿರೋ ಇವ್ರ ಜೊತೆ ನೀನ್ ಯಾಕೆ ಬಂದಿದ್ಯಾ? ನನ್ ಗಂಡಬೀರಿ ಮೊಮ್ಮಗಳು ಅದೇಗ್ ನಾಚ್ಕೋತಾಳೆ ಅಂತ ನೋಡೋಣ ಅಂತ ಬಂದ್ವಿ. ಅಜ್ಜಿ, ಚಿನ್ನು, ಯಾಕೆ ಡಲ್ ಆಗಿದ್ಯಾ? ನಾನು ಅದನ್ನ ಕೇಳಕ್ಕೆ ಅಂತಾನೆ ಬಂದೆ. ರಾಮು, ಕೆಳಗಡೆ ಶ್ವೇತನ್ ರೂಮಲ್ಲಿ ಅಮೃತಾಂಜನ ಇದೆ, ತಗೊಂಡ್ ಬರ್ತೀಯಾ? ಯಾಕಮ್ಮ, ತಲೆನೋತಿದ್ಯಾ? ಸಣ್ಣಗೆ ತಲೆ ನೋವ್ತಾ ಇದೆ. ಓಡಾಡ್ಬೇಡಿ, ಆಯಾಸ ಮಾಡ್ಕೊಂಬೇಡಿ ಅಂತ ಹೇಳಿದ್ರೆ ಕೇಳಲ್ಲ ಅಲ್ಲ ನೀವು? ತರ್ತೀನಿ. ಯಾಕೆ ಮಗಳೇ, ಏನಾಗಿದೆ ನಿನ್ಗೆ? ಏನೂ ಆಗಿಲ್ಲ ಅವ್ವ. ನೀನ್ ಏನೂ ಆಗಿಲ್ಲ ಅಂದ್ರೆ ನಾನು ಕೇಳ್ಬಿಡ್ತೀನ? ನನ್ಗೇನಷ್ಟು ಅರ್ಥ ಆಗೋದಿಲ್ವಾ? ನಾನು ನಿನ್ನನ್ನು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ ಮಗಳೇ. ಮನೇಲಿ ಏನೇ ಹಬ್ಬ ಹರಿದಿನ ನಡೀಲಿ, ಸಮಾರಂಭ ನಡೀಲಿ, ಎಲ್ಲ ಸಂತೋಷವಾಗಿರ್ತಾರೆ. ನೀನ್ ಮಾತ್ರ ಹೆದರ್ಕೊಂಡು ಭಯ ಭಯ ಪಟ್ಕೊಂಡು ಮನೇದ್ ಯಾವ್ದೋ ಮೂಲೆಯಲ್ಲಿ ಔತ್ಕೊಂಡಿರ್ತೀಯ. ಯಾಕೆ ಹೆದರ್ಕೊಂಡಿದ್ಯಾ? ಈ ಮನೇಲಿ ಯಾರಾದ್ರೂ ನಿನ್ನನ್ನು ಹೆದರಿಸ್ತಾ ಇದ್ದಾರಾ? ನಿನ್ನ ಕಣ್ಣಲ್ಲಿರೋ ಭಯ ಆತಂಕ ನನಗೆ ಗೊತ್ತಾಗತ್ತೆ ಮಗಳೇ. ಯಾಕೆ ಹೆದರ್ಕೊಂಡಿದ್ಯಾ ಪುಟ್ಟ? ನೋಡು, ಈ ಮನೆ ಸೊಸೆ ನಾನು. ನಿನ್ನ ಭಯಕ್ಕೆ ಕಾರಣ ಏನು?
ನಾನು ಸರಿ ಮಾಡ್ತೀನಿ. ನೀನು ಯಾರಿಗೆ ಯಾಕೆ ಹೆದರ್ಕೋಬೇಕು ಹೇಳು? ನಾನಿರುವಾಗ ಮನೆ ಎಲ್ಲ ಕೆಲಸ ಮಾಡ್ತೀನಿ ಅಂತ ಓಡಾಡ್ತೀಯ. ಮಾಡು, ನಂದೇನೂ ಅಭ್ಯಂತರ ಇಲ್ಲ. ಆದ್ರೆ ನೋಡು, ಒಂದು ಮಾತು ನೆನ್ಪಿಟ್ಕೊ, ನೀನು ಈ ಮನೆ ಕೆಲಸದವಳಲ್ಲ. ಅಮ್ಮನಿಗೆ ಎಲ್ಲ ಅರ್ಥ ಆಗ್ತಿದೆ. ಇವತ್ತೇ ಎಲ್ಲ ಸತ್ಯಗಳು ಗೊತ್ತಾಗೋ ಹಾಗಿದೆ. ಇಲ್ಲದೆ ಇದ್ರೆ ಅವ್ರು ನನ್ನನ್ನು ಹಾಗೆ ಪ್ರಶ್ನೆ ಮಾಡ್ತಿರ್ಲಿಲ್ಲ. ನಾನೇನೋ ಬಚಾವಾದೆ. ಈಗ ಚಿನ್ನು ಸಿಕ್ಕಾಕೊಂಡಿದ್ದಾಳೆ. ಚಿನ್ನು ಏನು ಮಾಡ್ತಾಳೆ ಅಂತಲೇ ಗೊತ್ತಾಗ್ತಿಲ್ವಲ್ಲ. ಅಮ್ಮನ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗದೆ ಚಿನ್ನು ನಿಜ ಹೇಳ್ಬಿಟ್ರೆ? ಹೇ ರಾಮು, ಇಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ? ಟೆರೆಸ್ ಮೇಲೆ ಹೋಗು, ಹೋಗು. ಅಮ್ಮ ಅಮ್ಮ, ಚಂದನ್ನು ಗೊಂಬೆನು ಎಲ್ಲರೂ ಸರಿ ರ್ಯಾಗ್ ಮಾಡ್ತಿದ್ದಾರೆ. ಒಳ್ಳೆ ಮಜವಾಗಿದೆ, ಬನ್ನಿ ಹೋಗೋಣ. ಚಿನ್ನು ನೀನು ಬಾ. ನೀವು ಹೋಗಿ, ನಾನು ಬರಲ್ಲ. ಚಿನ್ನು, ಕೋಪ ಬರಿಸ್ಬೇಡ ನನಗೆ. ನಡಿ ನಡಿ ಇನ್ನಲ್ಲ. ನಾವಿಷ್ಟು ಜನ ಬಂದು ಸುತ್ತ ನಿಂತ್ಕೊಂಡಿದ್ರು ನಿಮ್ಗೆ ಸ್ವಲ್ಪನೂ ನಾಚಿಕೆ ಆಗಲ್ವಾ? ಒಳ್ಳೆ ದಿಮ್ಮಿ ರಂಗ ಅಂತ ಕೂತಿದ್ದೀರಾ. ಅಜ್ಜಿ, ನಾಳೆ ದಿವಸ ಮದ್ವೆ ಆಗೋರು ನಾವು. ನಾವಿಬ್ರು ಕೂತ್ಕೊಂಡು ಮಾತಾಡ್ತಿದ್ರೆ ನಿಮ್ಗೆಲ್ಲ ಏನ್ ನೋವು? ನಾವಿಬ್ರು ಏನ್ ಮಾಡ್ತಿಲ್ಲ. ನೀವು ಓಲ್ಡ್ ಜನರೇಷನು, ನಾವು ನ್ಯೂ ಜನರೇಷನು. ಏ ಮೊಮ್ಮಗಳೇ, ಮುಚ್ಚೆ ಬಾಯಿ. ನೀನ್ ಇವತ್ ಮಾಡ್ತಿರೋ ಲವ್ವ ನಾನ್ 40 ವರ್ಷದಿಂದನೇ ಮಾಡಿದ್ದೀನಿ. ನೋಡ್ ಶ್ರುತಿ, ನಮ್ಮ ಮನೆಯವರು ನಿಮ್ಮ ಮನೆಯವರು ತಲೆ ಮೇಲೆ ತಲೆ ಬಿದ್ರು ನಮ್ಮಿಬ್ರು ಮದುವೆ ಆಗ್ಬಿಡಲ್ಲ ಅಂತಿದ್ರು. ಈಗ ನೋಡು, ಅಜ್ಜಿನೇ ತನ್ನ ಲವ್ ಸ್ಟೋರಿ ಹೇಳ್ಕೊತಾ ಇದೆ. ಅಕಸ್ಮಾತ್ ನೀನೇನಾರು ಅವಳ ಮೊಮ್ಮಗಳಾಗಿರ್ಲಿಲ್ಲ ಅಂದಿದ್ರೆ ನಮ್ಮ ಲವ್ ಸ್ಟೋರಿ ಅಷ್ಟೇನೆ. ಚಂದು ಅವ್ರು ಒಪ್ಕೊಳ್ಳಿ ಬಿಡ್ಲಿ, ನಾವಿಬ್ರು ಮದ್ವೆ ಆಗೋದಕ್ಕೆ ಡಿಸೈಡ್ ಮಾಡಿದ್ವಿ. ಆಗದೇನ್ ಬಂತು? ಮದ್ವೆ ಆಗಿದೆಯಲ್ಲ. ಅಯ್ಯೋ ಮುಂಡೆವಾ, ನನ್ ಮಗನಂಗೆ ನೀವಿಬ್ರು ಕದ್ದು ಮುಚ್ಚಿ ಮದ್ವೆಗಿದ್ವೆ ಆಗ್ಬಿಟ್ರಾ? ಅಯ್ಯೋ ಇಲ್ಲ ಅಜ್ಜಿ, ಸುಮ್ ತಮಾಷೆ ಮಾಡ್ತಾ ಇದ್ದಾಳೆ. ಮೊಮ್ಮಗ ಮದುವೆ ಆಗಿಲ್ಲ ಅಂತಾನೆ, ಮೊಮ್ಮಗಳು ಮದುವೆ ಆಗಿದೆ ಅಂತಾಳೆ. ಯಾರ ಮಾತನ್ನ ನಂಬಬೇಕು, ಯಾರ ಮಾತನ್ನ ಬಿಡಬೇಕು, ಅದೇ ಅರ್ಥ ಆಗ್ತಿಲ್ಲಪ್ಪ. ತಾತ, ನಿಮ್ ಮೊಮ್ಮಗಳು ನಂಬದೇ ಒಳ್ಳೇದು. ಅಜ್ಜಿ, ಕಬ್ಬನ್ ಪಾರ್ಕ್ ಅಲ್ಲಿ 459ನೇ ಸಂಪಿಗೆ ಮರದ ಕೆಳಗಡೆ ಕೂತ್ಕೊಂಡು ಕೈಯಲ್ಲಿ ಕೈ ಹಿಡ್ಕೊಂಡು ಗಡಗಡ ಅಂತ ನಡುಕ್ತಾ ನನ್ ಕೆನ್ನೆಗೆ ಒಂದ್ ಮುತ್ ಕೊಟ್ಟು ಐ ಲವ್ ಯು ಅಂತ ಹೇಳದ್ನಲ್ಲ, ಆಗ್ಲೇ ನಮ್ ಮದ್ವೆ ಮುಗ್ದೋಯ್ತು. ಇವಾಗ ಏನೇ ಇದ್ರು ನಿಮ್ಮೆಲ್ಲಾರ ಮುಂದೆ ಶಾಸ್ತ್ರೋಕ್ತವಾಗಿ ತಾಳಿ ಕಟ್ಟಿಸ್ಕೋಬೇಕು ಅಷ್ಟೇ. ಅಬ್ಬಬ್ಬಾ, ನನ್ ಜೀವನದಲ್ಲಿ ಬೇಕಾದಷ್ಟು ಹೆಣ್ಮಕ್ಳು ನೋಡಿದೀನಿ, ಆದ್ರೆ ನಿನ್ನಂತ ನಾಚಿಕೆಟ್ ಮೊಮ್ಮಗಳು ನೋಡಿದ್ದು ಇವತ್ತೆ. ಅಜ್ಜಿ, ಲವ್ ಮಾಡ್ತಾ ಇರೋನ್ನ ಲವ್ ಮಾಡ್ತಾ ಇದೀನಿ, ಮದ್ವೆ ಆಗೋನ್ನ ಮದ್ವೆ ಆಗ್ತಿದೀನಿ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ? ಏನು ಇಲ್ಲ ಕಣೆ ಪುಣ್ಯಾತ್ ಕಿತ್ತಿ. ನನ್ ಮಗನ್ ಮದ್ವೆ ನೋಡೋ ಭಾಗ್ಯ ಆಗ್ಲಿ ಮಾಡೋ ಭಾಗ್ಯ ಆಗ್ಲಿ ನಾ ಕೇಳ್ಕೊಂಡ್ ಬಂದಿರ್ಲಿಲ್ಲ. ಎಲ್ಲಿ ನನ್ ಮೊಮ್ಮಗನು ಅದೇ ರೀತಿ ಮಾಡ್ಬಿಟ್ನೋ ಅಂತ ಆತಂಕ ಆಯ್ತು ಅಷ್ಟೇ, ಅದಕ್ಕೆ ಕೇಳ್ದೆ. ಅಮ್ಮ, ಹಳೆದನ್ನೆಲ್ಲ ಮಾತಾಡ್ತಾ ಹೋದ್ರೆ 20 ವರ್ಷ ಬೇಕು. ಹಳೆ ಮಾತೆಲ್ಲ ಬೇಡ, ನಾಳೆ ಬಗ್ಗೆ ಮಾತಾಡು. ಹೌದು ಕಲ್ಪನಾ, ನಿನ್ನೆ ಬಗ್ಗೆ ನೆನ್ಸ್ಕೊಂಡು ನಾಳೆಗಳನ್ನ ಹಾಳು ಮಾಡ್ಕೊಳ್ಳೋ ಬದಲು
ನಾಳೆ ಬಗ್ಗೆ ಕನ್ಸ್ಕೊಂಡು ಅದನ್ನ ನನಸು ಮಾಡ್ಕೊಳ್ಳೋ ಕಡೆ ನಡಿಬೇಕು. ಗೊಂಬೆ ನೀನ್ ಇಲ್ಲೇ ಇರೋವಳ ಅಥವಾ ನಮ್ ಜೊತೆ ಬರೋವಳ? ನಿಜ ಹೇಳ ಸುಳ್ಳು ಹೇಳ, ನನಗ್ಯಾಕೋ ಚಂದು ಜೊತೆ ಇರ್ಬೇಕು ಅಂತ ಅನ್ಸಿದೆ. ಅಜ್ಜಿ ತಾತ, ನಾನು ಇಲ್ಲಿದ್ರೆ ನಿಮ್ಗೇನಾದ್ರೂ ಪ್ರಾಬ್ಲಮ್ಮಾ? ಗೊಂಬೆ ನೀನ್ ಇಲ್ಲೇ ಇರೆ, ನೀನ್ ಇಲ್ಲಿದ್ರೆ ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ. ಗೊಂಬೆ ನೀನ್ ನನ್ ರೇಗಿಸ್ಬೇಕು ಅಂತಾನೆ ಹೀಗೆಲ್ಲ ಮಾತಾಡ್ತಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನಗೆ ಎಕ್ಸಾಮ್ ಇದೆ, ಓದ್ಕೋಬೇಕು. ಈ ಆಟ ಹುಡುಗಾಟ ಎಲ್ಲ ಬಿಟ್ಟು ನಡಿ ನಮ್ ಜೊತೆ. ಗೊಂಬೆ, ಮದುವೆ ಪಾಡು ಮದುವೆ ಆಗೇ ಆಗತ್ತೆ. ನೀನು ನಮ್ಮ ಮನೆ ಬಿಟ್ಟು ಚಂದನ್ ಮನೆಗೆ ಬಂದೇ ಬರ್ತೀಯ. ಮದುವೆ ಆಗು ಅಂತ ನಿಮ್ಮಮ್ಮ ಹೇಳ್ತಾ ಇದ್ಬೇಕಾದ್ರೆ ಡಿಗ್ರಿ ಮುಗಿದ್ಮೇಲೆ ಮದುವೆ ಆಗ್ತೀನಿ ಅಂತ ಇದ್ದೆ. ಹಾಗೆ ಡಿಗ್ರಿ ಮುಗಿಸ್ಬಿಡು, ಮದುವೆ ಆಗುತ್ತೆ. ಪಪ್ಪ, ಡಿಗ್ರಿನೂ ಮುಗಿಸ್ತೀನಿ, ಮದ್ವೆನೂ ಆಗ್ತೀನಿ. ಆದ್ರೆ ಮದ್ವೆ ಆದ್ಮೇಲೆ ನನ್ ಗಂಡನ್ ಮನೆಗ್ ಹೋಗ್ಬೇಕಾದ್ರೆ ನೀನು ಹಿಂದಿ ಸೀರಿಯಲ್ ಅಪ್ಪಂದಿರ ಅಳ್ತಾರಲ್ಲ, ಆತರ ಕಣ್ಣೀರ್ ಹಾಕ್ಬಾರ್ದು. ಅದೇ ನನ್ ಕಂಡೀಷನ್, ಓಕೆನಾ? ಸರಿ, ಹೊಡೋಣ. ಗೊಂಬೆಯಲ್ಲಿ ಕಾಣಿಸ್ತಾ ಇಲ್ಲ. ಇನ್ನೆಲ್ಲಿರ್ತಾಳಕ್ಕ, ಇದಾಳಲ್ಲ ಅವಳು ಚಿನ್ನು. ಅವಳು ಹೋಗಿ ಮಾತಾಡಿಸಿ ಸಮಾಧಾನ ಮಾಡಿ ಹೋಗಿ ಬರ್ತೀನಿ ಚಿನ್ನು ಅಂತ ಹೇಳ್ತಿರ್ತಾಳೆ. ನನಗೆ ಆ ಬೀಡಿ ಸವಾಸ ಆಯ್ತು. ಆ ಹುಡುಗಿ ಎಲ್ಲಿದ್ಲೋ ಏನೋ, ಅವಳ ಮನೆಗ್ ಬಂದಾಗಿಂದ ನನಗೆ ನೆಮ್ಮದಿ ಅನ್ನೋದೇ ಇಲ್ಲ. ಬೀದಿಲಿ ಹೋಗೋ ಮಾರಿನ ಮನೆಗೆ ಕರ್ಕೊಂಡ್ ಬಂದಂಗ ಆಯ್ತು. ಕಲ್ಪನಾ, ಯಾಕೆ ಆ ಹುಡುಗಿನ ಕಂದ್ರೆ ಹಾಗಾಡ್ತೀಯ? ನೋಡು, ಸ್ವಯಂಕೃತ ಅಪರಾಧ ಅಕ್ಷಮ್ಯ ಅಂತ ಹೇಳ್ತಾರೆ. ಕೈಲಾಶ್, ನೀನ್ ಸುಮ್ಮನಿದ್ರೆ ಒಳ್ಳೇದು. ಗೊಂಬೆ ಗೊಂಬೆ ಗೊಂಬೆ, ಮಮ್ಮಿ ಕರೀತಿದ್ದಾರೆ. ಹೋಗೋದಕ್ಕೂ ಮೊದಲು ನಿನಗೊಂದ್ ಮಾತು ಹೇಳ್ಬೇಕು. ನೀನ್ ತುಂಬಾ ಬದಲಾಗಿದ್ಯಾ ಚಿನ್ನು. ನೀನ್ ಮೊದ್ಲಿನ ತರ ಇಲ್ವೇ ಇಲ್ಲ. ಅಕ್ಕ ಅಕ್ಕ ಅಂತ ಹೇಳೋದಕ್ಕೆ ನಿನ್ ನಾಚಿಕೆ ಆಗಲ್ವಾ? ತಂಗಿ ಅನ್ನಿಸ್ಕೊಂಡವಳು ಅಕ್ಕನ ಹತ್ರ ಸುಳ್ಳು ಹೇಳ್ತಾರ? ನೀನ್ ತುಂಬಾ ಬದಲಾಗೋಗಿದ್ಯಾ ಚಿನ್ನು. ನಾನು ನಿನಗೆ ಫಸ್ಟ್ ಟೈಮ್ ಹಾಸ್ಪಿಟಲ್ ಅಲ್ಲಿ ನೋಡಿದಾಗ ಆ ಚಿನ್ನುನೇ ಬೇರೆ, ಈ ಚಿನ್ನುನೇ ಬೇರೆ. ನಮ್ಮಮ್ಮ ನಿನಗೆ ಅಷ್ಟೊಂದು ಬೈದಾಗ್ಲು, ಮನೆಯಿಂದ ಹೊರಟೋಗು ಅಂತ ಹೇಳ್ದಾಗ್ಲು ನೀನ್ ಹೀಗಿರ್ಲಿಲ್ಲ. ತುಂಬಾ ಬದಲಾಗೋಗಿದ್ಯಾ. ನಾನು ಹೋದ್ಸಲ ಬಂದಾಗ್ಲೂ ನೀನ್ ಚೆನ್ನಾಗೇ ಇದ್ದೆ, ನಗ್ನಗ್ನ ಮಾತಾಡ್ತಿದ್ದೆ. ಅಲ್ಲ ಚಿನ್ನು, ಪ್ಲೀಸ್, ತಲೆನೋವು ಅಂತ ಮತ್ತೆ ಸುಳ್ಳು ಹೇಳ್ಬೇಡ. ಹೇಳೋದಿದ್ರೆ ಹೊಸ ಸುಳ್ಳು ಹೇಳು. ಚಿನ್ನು, ನೀನ್ ಎಲ್ಲೋ ಹುಟ್ಟಿರ್ಬೋದು, ಎಲ್ಲೋ ಬೆಳೆದಿರ್ಬೋದು. ನಾನು ನೀನು ಒಂದೇ ತಾಯಿ ಹೊಟ್ಟೆನಲ್ಲಿ ಹುಟ್ಟಿಲ್ದೇ ಇರ್ಬೋದು. ಆದ್ರೆ ನೀನ್ ನನ್ನ ತಂಗಿ ಅಂತ ನಾನು ಒಪ್ಕೊಂಡಿದ್ದೀನಿ. ಈ ಜನ್ಮದಲ್ಲಿ ಈ ಸಂಬಂಧನ ಯಾರು ಏನು ಮಾಡೋದಿಕ್ಕಾಗಲ್ಲ. ಇಲ್ಲ ಅಂದ್ರೆ ನಿನಗ್ ನಾನು, ನನಗ್ ನೀನು ಸೌತಿಯಾರಾಗಿದ್ವಿ ಅನ್ಸತ್ತೆ. ನಾನೇನ್ ಹೊರಡ್ತೀನಿ. ನನ್ನ ತಂಗಿ ಕಣ್ಣೀರ್ಗೆ ಕಾರಣ ಆದವ್ರನ್ನ ಆದಷ್ಟು ಬೇಗ ಹುಡುಕ್ತೀನಿ. ಅವ್ರು ಯಾರೇ ಆಗಿರ್ಲಿ, ಅವ್ರನ್ನ ಕೊಂದು ಹಾಕ್ತೀನಿ.